ಹಾಯ್, KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೂಡ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಥವಾ ಪ್ರೀ ರೌಂಡ್ ಕೌನ್ಸಿಲಿಂಗ್, ವರ್ಷ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಇಂತ ಮೊದಲು ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಂತ ನಡೆಸ್ತಾರೆ. ಆ ಪ್ರೀ ರೌಂಡ್ ಕೌನ್ಸಿಲಿಂಗ್ ನ ಡೇಟ್ಸ್ ಯಾವ ರೀತಿ ಇರುತ್ತೆ, ಶೆಡ್ಯೂಲ್ ಯಾವ ರೀತಿ ಇರುತ್ತೆ. ಈಗ ಕೌನ್ಸಿಲಿಂಗ್ ಅಂದ್ರೆ ಹಲವಾರು ಸ್ಟೆಪ್ಸ್ ಇದಾವೆ. ಆಪ್ಷನ್ ಎಂಟ್ರಿ ಇದೆ, ಅದಂತರ ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಅದಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಇರುತ್ತೆ, ನಂತರ ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ಈ ಎಲ್ಲಾ ಪ್ರೊಸೀಜರ್ ಆಗೋದಕ್ಕೆ ಅಂದ್ರೆ ಒಂದೊಂದು ಸ್ಟೆಪ್ಗೆ ಎಷ್ಟೆಷ್ಟು ದಿನ ಟೈಮ್ ಕೊಟ್ಟಿರ್ತಾರೆ, ಆ ಒಂದು ಪರ್ಟಿಕ್ಯುಲರ್ ಪ್ರೊಸೀಜರ್ ಒಳಗಡೆ ಏನೇನು ಇರುತ್ತೆ, ಇದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನಂತರ ಶೆಡ್ಯೂಲ್ ಯಾವ ರೀತಿ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿ ರಿಲೀಸ್ ಮಾಡ್ತಾರೆ. ಓಕೆನಾ, ಅದನ್ನ ನಾನೀಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಆಪ್ಷನ್ ಎಂಟ್ರಿಗೆ ಡೇಟ್ ಕೊಟ್ಟಿರ್ತಾರೆ ಅವರು. ಓಕೆನಾ, ಈಗ ಆಪ್ಷನ್ ಎಂಟ್ರಿ ಇಂಥ ಡೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿರ್ತಾರೆ. ನಂತರ ಇಂಥ ಡೇಟಿಗೆ ಈ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ಹಾಗಾದ್ರೆ ಆಪ್ಷನ್ ಎಂಟ್ರಿಗೆ ಎಷ್ಟು ಟೈಮ್ ಕೊಟ್ಟಿರ್ತಾರೆ ಅಂತ ನೀವು ಕೇಳೋದಾದ್ರೆ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅರೌಂಡ್ ಒಂದು 5 days ಟೈಮ್ ಕೊಟ್ಟಿರ್ತಾರೆ. 5 ದಿನ ಟೈಮ್ ಇರುತ್ತೆ. ಅದ್ರೊಳಗಡೆ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು. ನಂತರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಎಲ್ಲಾ ಕಾಲೇಜ್ಗಳು ಅಂದ್ರೆ ನಿಮ್ಗೆ ಯಾವ್ಯಾವ ಕೋರ್ಸಸ್ ಇಷ್ಟ ಇದಾವೆ ಆ ಎಲ್ಲಾ ಕೋರ್ಸ್ಗಳು, ಆ ಎಲ್ಲಾ ಕಾಲೇಜ್ಗಳನ್ನ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆಡ್ ಮಾಡ್ಕೋಬೇಕಾಗುತ್ತೆ. ಸರಿನಾ, ಅದನ್ನ ಆಡ್ ಮಾಡ್ಕೋತೀರಾ. ನಂತರ ಎಂಜಿನಿಯರಿಂಗ್, ನರ್ಸಿಂಗ್, ನಂತರ ವೆಟರ್ನರಿ, ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಫಾರ್ಮಸಿ, ಈ ರೀತಿ ಯಾವ್ಯಾವ ಕೋರ್ಸಸ್ ಇಷ್ಟ ಇದಾವೋ ಎಲ್ಲಾ ಕೋರ್ಸಸ್ಗಳನ್ನ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆಡ್ ಮಾಡ್ಕೋಬೇಕು. ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ಹೇಗೆ ಮಾಡಬೇಕು, ಪ್ರಯಾರಿಟಿ ಲಿಸ್ಟ್ ಅನ್ನ ಅಂತ ವಿಡಿಯೋನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿ, ಅಂದ್ರೆ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬೇಕು ಎಲ್ಲಾ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ರಿ. ಚೆಕ್ ಮಾಡಿ. ಯಾರ್ಯಾರು ನೋಡಿದ್ರೋ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿದ್ದೀರಾ, ಹೆಲ್ಪ್ ಆಗ್ತಾ ಇದೆ ಈ ವಿಡಿಯೋ, ತುಂಬಾ ಇಂಪಾರ್ಟೆಂಟ್ ಇದೆ, ಎಲ್ರಿಗೂ ಕೂಡ ಶೇರ್ ಆದ್ರೆ ಒಳ್ಳೇದು ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ನೀವು ಆಲ್ರೆಡಿ ನೋಡಿದ್ರೆ ಓಕೆ, ಇಲ್ಲಿದ್ರೆ ಚೆಕ್ ಮಾಡಿ, ಹೆಲ್ಪ್ ಆಗುತ್ತೆ ನಿಮ್ಗೆ. ಅದರ ನೆಕ್ಸ್ಟ್ ಒಮ್ಮೆ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಹೇಳಿದ್ನಲ್ವಾ, ಆಪ್ಷನ್ ಎಂಟ್ರಿಗೆ ಎಷ್ಟು ಟೈಮ್ ಕೊಟ್ಟಿರ್ತಾರೆ ಹೇಳಿ, ಒಂದು 4 to 5 days ಟೈಮ್ ಕೊಟ್ಟಿರ್ತಾರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ನಂತರ ನೆಕ್ಸ್ಟ್ ಇರುವಂತಹ ಪ್ರೊಸೀಜರ್ ಮಾಕ್ ಅಲಾಟ್ಮೆಂಟ್ ಅಂತ ಕಾಣ್ತಾ ಇದೆಯಾ, ಅದರೊಳಗಡೆ ಸೆಕೆಂಡ್ ಪಾಯಿಂಟ್ ನೋಡಿ, ಮಾಕ್ ಅಲಾಟ್ಮೆಂಟ್ ಅಂತ ಇದೆ. ಹೌದಾ, ಸೊ ನೆಕ್ಸ್ಟ್ ಇರೋದು ಮಾಕ್ ಅಲಾಟ್ಮೆಂಟ್. ಮಾಕ್ ಅಲಾಟ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆದ ನಂತರ, ಆಪ್ಷನ್ ಎಂಟ್ರಿ ಮುಗಿದ ನಂತರ ಲಾಸ್ಟ್ ಡೇಟ್ ಹೇಳ್ತಾರಲ್ವಾ, ಇಂಥದ್ದು ಲಾಸ್ಟ್ ಡೇಟ್ ಅಂತ ಮೆನ್ಷನ್ ಮಾಡಿರ್ತಾರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಮುಗಿದ 3 ದಿನದ ನಂತರ ಏನನ್ನೋಸ್ ಆಗುತ್ತೆ ಹೇಳಿ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನೋಸ್ ಆಗುತ್ತೆ. ಹಾಗಿದ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದ್ರೆ ಏನು ಅಂತ ನೀವು ಕೇಳೋದಾದ್ರೆ, ಅದು ಡೆಮೋ ರೀತಿ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಅಂದ್ರೆ ಯಾರ್ಯಾರು ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ನಿಮಗೂ ಗೊತ್ತಾಗ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಸರಿ ಇದೆಯಾ ಅಥವಾ ಅದ್ರಲ್ಲಿ ಮಿಸ್ಟೇಕ್ ಇದೆಯಾ ಅಂತ. ಸರಿನಾ, ನಿಮ್ಮ ಆಪ್ಷನ್ ಎಂಟ್ರಿ ಸರಿ ಇದೆಯಾ ಅಥವಾ ಇಲ್ವಾ ಅಂತ ತಿಳ್ಕೊಳ್ಳಿ ನೀವು ಅಂತ ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದ ನಂತರ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲ್ಲ. ಹಾಗಿದ್ರೆ ಯಾಕೆ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಮಿಸ್ಟೇಕ್ ಏನಾದ್ರು ಆಗಿದ್ರೆ, ನಿಮ್ಮೇನಾದ್ರು ಮಿಸ್ಟೇಕ್ ಆಗಿದ್ರೆ ಆಪ್ಷನ್ ಎಂಟ್ರಿ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಸರಿನಾ, ಸೊ ಅದೇ ಆಪ್ಷನ್ ಎಂಟ್ರಿ ಮುಗಿದ 3 ದಿನದ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದರಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಲಿಸ್ಟ್ ಈ ರೀತಿ ಇದೆ, ನಿಮ್ಮ ರ್ಯಾಂಕ್ ಈ ರೀತಿ ಇದೆ, ನಿಮ್ಮ ರಿಸರ್ವೇಶನ್ ಈ ರೀತಿ ಇದೆ. ಅದ್ರ ಪ್ರಕಾರ ಇಂಥ ಕಾಲೇಜ್ ಅಲಾಟ್ ಆಗಬಹುದು, ಅದಕ್ಕೆ ಫೀಸ್ ಇಂತಿಷ್ಟು ಇರಬಹುದು, ಇದೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಹಾ, ನೆಕ್ಸ್ಟ್ ವಿಡಿಯೋ ಫೀಸ್ ಸ್ಟ್ರಕ್ಚರ್ ರಿಲೇಟೆಡ್. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೆ ಮತ್ತೊಂದು ವಿಷಯ ಕೂಡ ನಿಮ್ಗೆ ಹೇಳಬೇಕು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನಿಮಗೆ ಈ ವಿಡಿಯೋಗಳು ಹೆಲ್ಪ್ ಆಗ್ತಾ ಇದಾವೆ. ನಾವು ಮತ್ತು ಹಲವಾರು ಇಂಪಾರ್ಟೆಂಟ್ ವಿಡಿಯೋಗಳನ್ನ ಮೆಂಬರ್ಸ್ಗೋಸ್ಕರ ಶೇರ್ ಮಾಡ್ತಾ ಇರ್ತೀವಿ. ಸೊ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಇರುವಂತಹ ಜಾಯಿನ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನೀವು ಮೆಂಬರ್ ಆದ್ರೆ ಆ ವಿಡಿಯೋಗಳ ಯೂಸ್ ಅನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಓಕೆನಾ, ಸರಿ, ಈಗ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಕೂಡ ಗೊತ್ತಾಯ್ತು. ಮಾಕ್ ಅಲಾಟ್ಮೆಂಟ್ ಆದ ನಂತರ ಈ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಇಲ್ಲಿ ನೋಡಿ, ಮಾಕ್ ರಿಸಲ್ಟ್ ಅಂಡ್ ಫರ್ದರ್ ಅಂತ ಕಾಣ್ತಾ ಇದೆ, ಕಾಣ್ತಿದ್ಯಾ? ಮಾಕ್ ರಿಸಲ್ಟ್ ಅಂಡ್ ಫರ್ದರ್ ಅಂತ ಕಾಣ್ತಾ ಇದೆ. ಸೊ ಅದ್ರ ಮೀನಿಂಗ್ ಅಂತ ಹೇಳಿದ್ರೆ, ಒಮ್ಮೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಯ್ತು ಅಂತ ಹೇಳಿದ್ರೆ ಅದರ ನಂತರ ನಿಮ್ಮ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಸರಿನಾ, ಚೇಂಜ್ ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ಲಿ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಕೂಡ ಮಾಡಬಹುದು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಂತಹ ಆಪ್ಷನ್ ಎಂಟ್ರಿ ತುಂಬಾ ಮಿಸ್ಟೇಕ್ಸ್ ಇದಾವೆ. ಸೊ ಅದಕ್ಕೋಸ್ಕರ ನಾನು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ತೀನಿ. ಎಲ್ಲಾ ಕಾಲೇಜನ್ನ ಹೊಸದಾಗಿ ಆಡ್ ಮಾಡ್ತೀನಿ, ಮೊದಲಿರೋದೆಲ್ಲ ಡಿಲೀಟ್ ಮಾಡ್ಕೊಂಡು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ತಾ ಅಂತ ಹೇಳಿದ್ರೆ ಮಾಡಬಹುದು. ಅದ್ರ ಜೊತೆಗೆ ಇಲ್ಲ, ಆಪ್ಷನ್ ಎಂಟ್ರಿ ಕರೆಕ್ಟ್ ಇದೆ, ಅದ್ರಲ್ಲಿ ಯಾವುದೋ ಒಂದು ಸ್ವಲ್ಪ ಮಿಸ್ಟೇಕ್ ಇದೆ, 1-2 ಕಾಲೇಜ್ ಬೇಡ ಆಗಿತ್ತು, ಆಡ್ ಮಾಡಿದೀನಿ, ಅದನ್ನ ಡಿಲೀಟ್ ಮಾಡ್ಬೇಕೀಗ ಅಂತ ಹೇಳಿದ್ರೆ ಡಿಲೀಟ್ ಮಾಡ್ಕೋಬಹುದು. ಅದ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಂತರ ಅನಿಸ್ತು ನಿಮಗೆ
ನನಗೆ ಇದಕ್ಕಿಂತ ಒಳ್ಳೆ ಕಾಲೇಜ್ ಸಿಗ್ಬೋದಿತ್ತು, ನನ್ನ ಫ್ರೆಂಡಿಗೆ ಸಿಕ್ಕಿದೆ, ನನಗಿಂತ ಕಡಿಮೆ ರ್ಯಾಂಕ್ ಇದೆ, ಅವನಿಗೆ ಒಳ್ಳೆ ಕಾಲೇಜ್ ಸಿಕ್ಕಿದೆ, ಅಕಸ್ಮಾತ್ ನಾನು ಆ್ಯಡ್ ಮಾಡಿಬಿಟ್ಟಿದ್ರೆ ನನಗೆ ಸಿಕ್ಕಿತ್ತು ಒಳ್ಳೆ ಕಾಲೇಜ್ ಅನಿಸಿದ್ರೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ಎಡಿಟಿಂಗ್ ಕೊಡ್ತಾರಲ್ವಾ, ಆವಾಗ ಆ್ಯಡ್ ಕೂಡ ಮಾಡ್ಕೋಬಹುದು. ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಪ್ರಯಾರಿಟಿ ಆರ್ಡರ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಎಡಿಟಿಂಗ್ನಲ್ಲಿ. ಸರಿನಾ? ಈ ಎಡಿಟಿಂಗ್ ಏನಿದೆ ಅದಕ್ಕೂ ಕೂಡ 3 days ಟೈಮ್ ಕೊಡ್ತಾರೆ. ಈಗ ಎಕ್ಸಾಂಪಲ್, ಇವತ್ತು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಯಿತು ಅಂತ ಅಂದ್ಕೊಳ್ಳೋಣ. ಇವತ್ತಿಂದನೇ ಎಡಿಟಿಂಗಿಗೆ ಅವಕಾಶ ಕೊಟ್ಟಿರ್ತಾರೆ. ನಂತರ ಮಾಕ್ ಅಲಾಟ್ಮೆಂಟ್ ಅನೌನ್ಸ್ ಆದದ್ರಿಂದ ಮುಂದಿನ 3 ದಿನಗಳ ಕಾಲ ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಅವಕಾಶ ಇರುತ್ತೆ. ಅವಾಗ ಕರೆಕ್ಟ್ ಆಗಿ ಎಡಿಟ್ ಮಾಡಿ ಸರಿ ಮಾಡ್ಕೋಬೇಕು ನೀವು. ಓಕೆ, ನಂತರ ಒಮ್ಮೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಆಯಿತು ಅಂತ ತಿಳ್ಕೊಳ್ಳೋಣ, ಅದು ಫೈನಲ್ ಆಪ್ಷನ್ ಎಂಟ್ರಿ. ಸರಿನಾ? ಅದು ಫೈನಲ್ ಆಪ್ಷನ್ ಎಂಟ್ರಿ. ಈಗ ಪ್ರೀ ರೌಂಡ್ಗೆ ಬೇರೆ ಆಪ್ಷನ್ ಎಂಟ್ರಿ, ಫಸ್ಟ್ ರೌಂಡ್ಗೆ ಬೇರೆ ಆಪ್ಷನ್ ಎಂಟ್ರಿ, ಸೆಕೆಂಡ್ ರೌಂಡ್ಗೆ ಬೇರೆ ಆಪ್ಷನ್ ಎಂಟ್ರಿ ಅಂತ ಇರಲ್ಲ. MBBS BDS ಆಯುಷ್ ಕೋರ್ಸ್ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಯನ್ನು ಮತ್ತೆ ಮಾಡೋದಕ್ಕೆ ಕೊಡ್ತಾರೆ. ಬಟ್ ಯಾರು ಕೇವಲ ಎಂಜಿನಿಯರಿಂಗ್ ಅಷ್ಟೇ ಮಾಡಬೇಕು ಅಂತಿದ್ದೀರಾ, ನರ್ಸಿಂಗ್ ಅಷ್ಟೇ ಮಾಡಬೇಕು ಅಂತಿದ್ದೀರಾ, ಅಥವಾ ಎಂಜಿನಿಯರಿಂಗ್, ನರ್ಸಿಂಗ್, ಫಾರ್ಮಸಿ ಇದಷ್ಟೇ ಟಾರ್ಗೆಟ್ ಇದೆ, ನೀಟ್ ಎಕ್ಸಾಮ್ನ ಬರ್ದಿಲ್ಲ, MBBS BDS ಆಯುಷ್ ಟಾರ್ಗೆಟೇ ಇಲ್ಲ ಅಂತ ವಿದ್ಯಾರ್ಥಿಗಳು ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಏನ್ ಮಾಡ್ತೀರಾ ಅದರ ನಂತರ ಇರುವಂತಹ ಆಪ್ಷನ್ ಎಂಟ್ರಿ ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಯಾವುದೇ ಮಿಸ್ಟೇಕ್ ಆಗದೆ ಇರೋ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು. ಸರಿನಾ? ಒಮ್ಮೆ ಈ ಫೈನಲ್ ಆಪ್ಷನ್ ಎಂಟ್ರಿ ಆಯಿತು ಅಂತ ಅಂದ್ಕೊಳ್ಳೋಣ. ಫೈನಲ್ ಆಪ್ಷನ್ ಎಂಟ್ರಿ ಆದ ನಂತರ ಇಲ್ಲಿ ನೋಡಿ ಕಾಣ್ತದೆ ನಿಮಗೆ ರಿಯಲ್ ರಿಸಲ್ಟ್ ಅಂತ ಕಾಣ್ತಾ ಇದೆ. ವೇಟ್, ರಿಯಲ್ ರಿಸಲ್ಟ್ ಅಂತ ಕಾಣ್ತಾ ಇದೆ, ಕಾಣ್ತಿದ್ಯಾ ಕೆಳಗಡೆ? ನಿಮ್ಮ ಫೈನಲ್ ಆಪ್ಷನ್ ಎಂಟ್ರಿ ಅಥವಾ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಆದ ನಂತರ 3 ದಿನಗಳ ನಂತರ ರಿಯಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆ ರಿಯಲ್ ರಿಸಲ್ಟ್ ಅಲ್ಲಿ ಇಂಥ ಕಾಲೇಜ್ ಅಲಾಟ್ ಆಗಿದೆ, ಒಂದೇ ಕಾಲೇಜ್ ಅಲಾಟ್ ಮಾಡಿರ್ತಾರೆ, ಇಂಥ ಕಾಲೇಜ್ ಅಲಾಟ್ ಆಗಿದೆ, ಅದಕ್ಕೆ ಇಂತಿಷ್ಟು ಫೀಸ್ ಇದೆ, ಇದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ. ಸರಿನಾ? ಸೊ ಅಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದು ನಿಮಗೆ ಇಷ್ಟ ಇದೆ, ಅಲ್ಲಿ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಇದ್ರೆ ನೀವು ಆ ಕಾಲೇಜ್ಗೆ ಫೀಸನ್ನು ಪೇ ಮಾಡಬಹುದು. ಫೀಸನ್ನು ಪೇ ಮಾಡಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ನ ಕಂಪ್ಲೀಟ್ ಮಾಡಬಹುದು. ನಂತರ ಅಡ್ಮಿಷನ್ಗೆ ಹೋಗ್ಬೇಕಾದ್ರೆ ಹಲವಾರು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಆ ಡಾಕ್ಯುಮೆಂಟ್ಸ್ ಯಾವ್ಯಾವುದು ಅದೆಲ್ಲ ಟೈಮ್ ಬಂದಾಗ ಕರೆಕ್ಟಾಗಿ ಹೇಳ್ತಿರ್ತೀವಿ. ಬಟ್ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗಿ ರಿಪೋರ್ಟಿಂಗ್ ಮಾಡೋದಿರುತ್ತೆ. ಅಂದರೆ ತುಂಬ ವಿದ್ಯಾರ್ಥಿಗಳು ನನ್ನ ಹತ್ರ ಅಪ್ಲಿಕೇಶನ್ ಇಲ್ಲ ಅಂತ ಹೇಳ್ತಾ ಇದ್ರಿ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಪ್ಲಿಕೇಶನ್ ಬೇಕು, ಅಡ್ಮಿಟ್ ಕಾರ್ಡ್, ಎಕ್ಸಾಮ್ಸ್ ಇರುವಂತಹ ಅಡ್ಮಿಟ್ ಕಾರ್ಡ್, KCET ಅಡ್ಮಿಟ್ ಕಾರ್ಡ್ ಅದು ಕೂಡ ಬೇಕಾಗುತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಫೀಸನ್ನ ಪೇ ಮಾಡೋದ್ರಿಂದ ಹಿಡಿದು ಪ್ರತಿ ಡಾಕ್ಯುಮೆಂಟನ್ನು ಸೇಫ್ ಆಗಿ ಒಂದು ಫೈಲಲ್ಲಿ ಇಟ್ಕೊಂಡಿರಿ. ಮುಂದೆ ಅಡ್ಮಿಷನ್ ಟೈಮಲ್ಲಿ ಬೇಕಾಗುತ್ತೆ. ಕೇವಲ ಅಡ್ಮಿಷನ್ ಅಲ್ಲ, ಅದರ ನಂತರ ಕೂಡ ನೀವೀಗ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ ಆವಾಗಲೂ ಕೂಡ ಕೇಳ್ತಾರೆ. ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅವಾಗಲೂ ಕೂಡ ಕೇಳ್ತಾರೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಏನು ಮಾಡ್ತೀರಾ, ಸೇಫ್ ಆಗಿ ಒಂದು ಫೈಲಲ್ಲಿ ಇಟ್ಕೊಂಡಿರಿ. ಎಲ್ಲ ಇನ್ಫಾರ್ಮೇಶನ್ ನಾವು ಕೊಡ್ತೀವಿ, ಬಟ್ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕಲ್ಲ ಅವಾಗ. ಸರಿ, ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದಕ್ಕೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಕೂಡ ಜಾಯ್ನ್ ಆಗಿರೋ. ಅಂದ್ರೆ ನಾನೀಗ ಏನಾಗುತ್ತೆ ಅಂದ್ರೆ ಕಾಲೇಜಲ್ಲಿ ಇರ್ತೀನಿ ಕೆಲವೊಂದು ಟೈಮಲ್ಲಿ. ಸರಿನಾ? ಕೆಲವೊಂದು ಟೈಮಲ್ಲ, ಮಾರ್ನಿಂಗ್ 9:30 ಇಂದ ಅರೌಂಡ್ 4:30 ವರೆಗೆ ಕಾಲೇಜಲ್ಲಿ ಇರ್ತೀನಿ. ಆ ಟೈಮಲ್ಲಿ ಅಪ್ಡೇಟ್ ಬಂದ್ರೆ ಏನಾದರೂ ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅಂತಂದ್ರೆ ನಾವು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀವಿ. ಸರಿನಾ? ಸೊ ಅದಕ್ಕೋಸ್ಕರ ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ. ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಡೋಸಲ್ಲಿ ಇರುತ್ತೆ. ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.